ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಎಲ್ಲಿಂದ ಬರ್ತೀರಾ ಸರ್? ನಾನು ಮೈಸೂರಿಂದ ಬರ್ತೇನೆ. ಎಷ್ಟನೇ ಕ್ಲಾಸ್ ಇದೆ ನಿಮ್ಗೆ? ಇದು ಫಸ್ಟ್ನೇ ಕ್ಲಾಸ್. ಓಕೆ. ಸೊ ಹೇಗ್ ಪರಿಚಯ ಆಯ್ತು ನಿಮ್ಗೆ ಕ್ಲಾಸಸ್ ಎಲ್ಲ? ಸರ್, ಇದು ನಾನು ಆಕ್ಚುಲಿ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೆ. ಸೊ ವಾಟ್ಸಪ್ ಅಲ್ಲಿ ನೋಡಿದ್ಮೇಲೆ ಬಿಸ್ನೆಸ್ ರಿಲೇಟೆಡ್ ಓರಿಯಂಟೇಶನ್ ಪ್ರೋಗ್ರಾಮ್ ಅಂತ ಗೊತ್ತಾಯ್ತು, ವರ್ಕ್ಶಾಪ್ ಅಂತ ಗೊತ್ತಾಯ್ತು. ಹಾಗಾಗಿ ನನಗೂ ಕೂಡ ಒಂದು ಆಸಕ್ತಿ ಇತ್ತು. ನಾನು ಕೂಡ ಒಬ್ಬ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಸೊ ಇದ್ರಲ್ಲಿ ಏನಾದ್ರೂ ನನಗೊಂದು ಹೆಲ್ಪ್ ಆಗ್ಬೋದಾ ಅನ್ನೋ ದೃಷ್ಟಿಯಿಂದ ನಾನು ಈ ಒಂದು ಕಾರ್ಯಗಾರಕ್ಕೆ ಬಂದಿದ್ದೀನಿ. ಆಕ್ಚುಲಿ ಎಲ್ಲರೂ ಹೇಳ್ದಂಗೆ ಗುರುವಿನ ಗುಲಾಮನ ಗುರು ದೊರಕದ ಮುಕುತಿ ಅನ್ನೋ ಗಾದೆ ತರನೇ ಯಾವುದೇ ಒಂದು ವಿದ್ಯೆ ಆದ್ರೂ ಕೂಡ ನಾವು ಗುರುವಿನ ಮುಖಾಂತರ ನಾವು ಕಲ್ತಾರೆ ಅದಕ್ಕೆ ಹೆಚ್ಚಿನ ಒಂದು ಮಹತ್ವ ಇರ್ತದೆ, ಅದು ಹೆಚ್ಚು ಕಾಲ ನಮ್ಮಲ್ಲಿ ಉಳಿಯುತ್ತೆ ಅನ್ನೋದೊಂದು ನಾನು ಅಪಾರವಾದಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಸೊ ಈ ಬೆಳಗ್ಗೆನೆ ಸೆಷನ್ ಅಲ್ಲಿ ಗುರುಗಳು ಅಕ್ಷಯ ಪಾತ್ರ ಬಗ್ಗೆ ನಮ್ಗೆ ಹೇಳ್ಕೊಟ್ರು. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ದುಡಿತೀವಿ, ಸಾಕಷ್ಟು ದುಡಿದ್ಮೇಲೆ ಅದು ತಿರ್ಗಾ ನಮ್ಗೆ ಆ ದುಡಿಮೆ ತಿರ್ಗಾ ನಮ್ಗೆ ವಾಪಸ್ ಹೇಗೆ ನನ್ಗೆ ವಾಪಸ್ ದುಡಿಯುತ್ತೆ ಅನ್ನೋದನ್ನ ನಾವು ಕಲ್ತ್ಕೊಂಡಿರ್ಲಿಲ್ಲ. ಸೊ ಸಾಮಾನ್ಯವಾಗಿ ದಾನ ಮಾಡ್ಬೇಕು ಅನ್ನೋದು ಒಂದಿರುತ್ತೆ, ಮನೇಲಿ ಹೇಳ್ಕೊಟ್ಟಿರ್ತಾರೆ ಸ್ವಲ್ಪ ಆದ್ರೂ ದಾನ ಮಾಡ್ಬೇಕು ಅಂತ. ಬಟ್ ಅದು ಯಾವ ಪರ್ಸೆಂಟೇಜ್ ಅಲ್ಲಿ ದಾನ ಮಾಡಿದ್ರೆ ಅದು ನಮ್ಗೆ ನಮ್ಮ ಒಂದು ಅಭಿವೃದ್ಧಿಗೆ ಇಂಡೈರೆಕ್ಟ್ ಆಗಿ ಅದು ಹೆಲ್ಪ್ ಆಗ್ತದೆ. ನಮ್ಮ ಒಂದು ಏನೊಂದು ನಾವು ಸಂಪಾದನೆ ಮಾಡ್ತಿರ್ತೀವಿ ಆ ಸಂಪಾದನೆ ಹೆಚ್ಚು ಹೇಗಾಗ್ತದೆ, ಸೊ ಅದ್ರ ಬಗ್ಗೆ ನಮ್ಗೆ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸೊ ನನ್ಗೆ ಈಗ ಇಲ್ಲಿವರೆಗೂ ನಾನು ಅನ್ಕೊಳ್ತಾ ಇದ್ದಿದ್ದು 1% 2% ದಾನ ಮಾಡಿದ್ರೆ ಸಾಕು ನಾವು ಅಂತ ಹೇಳಿ, ಇವಾಗ ನನ್ಗೆ ಅರ್ಥ ಆಗಿದ್ದು ಒಂದು 10% ಆದ್ರೂ ನಾವೇನ್ ದುಡಿಮೆ ಮಾಡ್ತೀವಿ ಅದರಲ್ಲಿ 10% ದಾನ ಮಾಡಬೇಕು. ಖಂಡಿತವಾಗ್ಲೂ ಗುರುಗಳು ಹೇಳ್ದಂಗೆ ಆ 10% ಇನ್ಮೇಲೆ ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಹೋಗ್ತೀನಿ. ಖಂಡಿತ ಸರ್. ಆಫ್ ಕ್ಲಾಸ್ ಕಲ್ತಿದ್ದೀರಾ ನೀವು, ಸೊ ಇನ್ನ ಮುಂದೆ ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಒಂದು ರಿವ್ಯೂ ಹೇಳಿ. ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸೆಕೆಂಡ್ ಸೆಕ್ಷನ್ ಅಟೆಂಡ್ ಮಾಡಿದ್ದೀರಾ? ಹೇಗಿದೆ ಕ್ಲಾಸಸ್? ಸರ್, ಸೆಕೆಂಡ್ ಸೆಷನ್ ಬಹಳ ಇಂಪಾರ್ಟೆಂಟ್ ಸೆಷನ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಕೂಡ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಇರುತ್ತೆ ಮನ್ಸಲ್ಲಿ, ಬಟ್ ಯಾರು ಕೂಡ ಧೈರ್ಯ ಮಾಡೋದಿಲ್ಲ. ಸೊ ಗುರುಜಿ ಇವತ್ತು ಏನ್ ಹೇಳ್ಕೊಟ್ರು ಅಂತ ಹೇಳಿದ್ರೆ, ಯಾರೇ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಧೈರ್ಯ ಲಕ್ಷ್ಮಿ ಜೊತೆಗಿರ್ಬೇಕು. ಧೈರ್ಯ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಬಿಸ್ನೆಸ್ ಮಾಡಬಹುದು ಅಂತ ಹೇಳ್ಕೊಟ್ರು. ಆಮೇಲೆ ಬಿಸ್ನೆಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮಾಮೂಲಿ ಒಂದೇ ಒಂದ್ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೇ ರೂಟ್ ಅಲ್ಲಿ ಹೋಗ್ತಾ ಇರ್ತೀವಿ. ಅದ್ರ ಜೊತೆಗೆ ಬಿಸ್ನೆಸ್ ಅಸೋಸಿಯೇಟ್ ಆಗಿ ಕ್ರಾಸ್ ಮಾರ್ಕೆಟಿಂಗ್ ಲೈಕ್ ಕ್ರಾಸ್ ಪ್ರಾಡಕ್ಟ್ಸ್ ಏನಾದ್ರು ಮಾಡೋದು, ರಿಟೇಲ್ ಪ್ರಾಡಕ್ಟ್ಸ್ ಮಾಡೋದು, ಅದು ಮಾಡೋದ್ರಿಂದನೂ ಕೂಡ ನಮ್ಗೆ ಬಿಸ್ನೆಸ್ ಬಹಳ ಹೆಲ್ಪ್ ಆಗ್ತದೆ. ಮತ್ತೆ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಇನೋವೇಟಿವ್ ಆಗಿ ನಾವು ಯೋಚನೆ ಮಾಡಬೇಕು. ಸೊ ಈ ಬಿಸ್ನೆಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಿಸ್ನೆಸ್ ಅಲ್ಲಿ ಅದು ವಿನ್ ಮಾಡ್ಲೇಬೇಕು. ಬಿಸ್ನೆಸ್ ಅಲ್ಲಿ 100% ನಾವು ಸಕ್ಸಸ್ ಆಗ್ಬೇಕು. ಅದನ್ನು ಕೂಡ ನಮ್ಗೆ ಚೆನ್ನಾಗಿ ಗುರುಜಿ ಅವರು ಹೇಳ್ಕೊಟ್ಟಿದ್ದಾರೆ. ಓಕೆ, ಬೇರೆ ಏನ್ ಅರ್ಥ ಆಯ್ತು ಸರ್ ನಿಮ್ಗೆ? ಬೇರೆ ಅದ್ರ ಜೊತೆಗೆ ಇವನ್ ಲೈಫ್ ಇನ್ಶೂರೆನ್ಸ್ ಮಹತ್ವನೂ ಗೊತ್ತಾಯ್ತು ನಮ್ಗೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ಪ್ಲಾನಿಂಗ್ ಇರ್ಬೋದು. ಜೊತೆಗೆ ಗುರುಜಿಯವರು ನಮ್ಗೆ ಟೈಮ್ ಈಗ ನಾರ್ಮಲ್ ಆಗಿ ಏನಾಗುತ್ತೆ, ನಮ್ಗೆ ನಾವೇನೇ ಬಿಸ್ನೆಸ್ ಮಾಡ್ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ, ಅಥವಾ ಬಿಸ್ನೆಸ್ ಮಾಡ್ಬೇಕು ಅನ್ನೋದಿತ್ತು ಅಂದ್ರೂ ಕೂಡ ಒಂದು ನಮ್ಮಲ್ಲಿ ಕೆಲವೊಂದು ಲೈಕ್ ಏನೋ ನಮ್ಗೆ ಗೊತ್ತಿಲ್ಲದ ಹಾಗೆ ಒಂದು ಕಲಿಯ ಒಂದು ಹ್ಯಾಬಿಟ್ಸ್ ಗಳಿರ್ತವೆ. ಲೈಕ್ ಪ್ರೊಕ್ರಾಸ್ಟಿನೇಷನ್ಸ್ ಇರ್ಬೋದು, ಅಥವಾ ಲೇಸಿನೆಸ್ ಇರ್ಬೋದು, ಆಮೇಲಿಂದ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಇದನ್ನೆಲ್ಲಾನು ಕೂಡ ಇದಿಷ್ಟನ್ನು ಬಿಟ್ರೆ ಮಾತ್ರ ನಾವು ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಸಕ್ಸಸ್ ಆಗಿ ನೋಡ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಗುರುಜಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್.